ಹಾಯ್ ಗೈಸ್, ನಮಸ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಹೊಸಕೋಟೆ ಹತ್ರ ಇರುವ ಕಂಬಳಿಪುರ ಕಾಟೇರಮ್ಮ ಟೆಂಪಲ್ಗೆ ಹೋಗಿದ್ದೆ. ನೋಡಿ, ಈಗ ಬಂದು 6:15 ಆಗಿದೆ. ನಾನು ಮತ್ತು ನನ್ನ ಮಗ ಇಬ್ಬರೂ ಡ್ರೈವ್ ಮಾಡಿಕೊಂಡು ಬೈಕ್ ಹೋಗ್ತಾ ಇದ್ದೀರಿ. ಹೋಗಿ ಅಮ್ಮನ್ನ ನೋಡಿಕೊಂಡು, ಅಂದರೆ ಅಮ್ಮನ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಬಂದೆ. ನೋಡಿ, ಇಲ್ಲಿ ಎಲ್ಲ ನೋಡಿ, ಈ ಅಮ್ಮನೇ ಕಾಟೇರಮ್ಮ. ಮತ್ತು ಆ ಅಮ್ಮನಿಗೆ ಈ ಥರ ದಿಷ್ಟಿ ತೆಗಿತಾರೆ, ಅಲ್ಲಿ ಬೀಗ ಕಟ್ತಾರೆ, ಮತ್ತು ದೀಪಾರತಿಗಳು ಮಾಡ್ತಾಯಿದ್ದಾರೆ ಎಲ್ಲ. ಈ ಥರ ತುಂಬಾ ಭಾನುವಾರ ಬಂದು ತುಂಬಾ ಕ್ಯೂ ಇರುತ್ತೆ ಗಾಯ್ಸ್. ನೀವು ಭಾನುವಾರ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಹೋಗಿ, ತುಂಬ ಫ್ರೀ ಇರುತ್ತೆ. ನೋಡಿ, ಎಲ್ಲಿಂದ ಎಲ್ಲಿ ಗಂಟ ಕ್ಯೂ ಇರುತ್ತೆ, ತುಂಬಾ ಕ್ಯೂ ಇರುತ್ತೆ. ತುಂಬ ಜನ ಬರ್ತಾರೆ. ತುಂಬ ಜನಕ್ಕೆ ಆಗಿದೆ, ಅಂದ್ಕೊಂಡಿದ್ದೆಲ್ಲ ಆಗಿದೆ. ನನಗೂ ಸಹ ಆಗಿದೆ. ಏನಪ್ಪ ಅಂದರೆ, ನನಗೆ 11 ಇಯರ್ಸ್ ಆದಮೇಲೆ, ನನ್ನ ಮಗ 11 ಇಯರ್ಸ್ ಆದಮೇಲೆ ನನಗೀಗ ಮೂವಾಗಿತ್ತು. ನಾನು ಹೋಗಿ ಅಮ್ಮನಿಗೆ ಒಂದು ಟೈಮ್ ಹೋಗಿ, ಇಲ್ಲಿ ನೋಡಿ, ಇಲ್ಲಿ ಕಾಯಿ ಕಟ್ತಾ ಇದ್ದಾರಲ್ಲ, ಇದೇ ಥರ ನಾನು ಒಂದೇ ಒಂದು ಟೈಮ್ ಹೋಗಿ ಕಾಯಿ ಕಟ್ಟಿದ್ದೆ ಅಮ್ಮನಿಗೆ. ಕಾಯಿ ಕಟ್ಟಿ ಬಂದು ನಾನು ಮಾರನೇ ದಿನ ನೋಡಿದ್ರೆ ಪಾಸಿಟಿವ್ ಅಂತ ಬಂತು. ನಂಗೆ ಆಶ್ಚರ್ಯ, ಏನಪ್ಪ ನಾನೇನೋ ಅಂದ್ಕೊಂಡಿದ್ದು ನನಗೇನೋ ಸಿಕ್ತಲ್ವಾ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಅದರಿಂದ ಗಾಯ್ಸ್, ಈ ವಿಷಯ ನಾನು ಹಂಚ್ಕೊಳ್ಬೇಕಿತ್ತು, ಅದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನೀವು ಹೋಗಿ, ನಿಮ್ಗೇನಾದರೂ ಆಗಬೇಕು ಅಂತ ಹೇಳಿದರೆ, ತುಂಬ ಜನ ತುಂಬ ಕಷ್ಟದಲ್ಲಿರ್ತೀರ, ಹೇಳ್ಕೊಳಕ್ಕಾಗಲ್ಲ. ಈ ಅಮ್ಮ ಹತ್ರ ಹೋಗಿ ಹೇಳ್ಕೊಂಡು ಈ ಥರ ಕಾಯಿ ಕಟ್ಟಿ 9 ವಾರ ಕಾಯಿ ಕಟ್ಟಿಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಮತ್ತು ರಿಟರ್ನ್ ನನ್ನ ಮನೆಗೆ ಬಂದಮೇಲೆ ನಮ್ಮ ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಿತ್ತು. ಅದಕ್ಕೆ ನನಗೆ ಹಲಸಿನ ಹಣ್ಣು ಕೊಡ್ತಾಯಿದ್ದಾರೆ, ಯಾಕಂದರೆ ಮಗು ಆದಮೇಲೆ ನಾನು ತಿನ್ನಂಗಿಲ್ವಲ್ಲ, ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಗೈಸ್.